ಮಧ್ವನವಮಿ ಎಲ್ಲರಿಗೂ ಮಧ್ವನವಮಿ ಶುಭಾಶಯಗಳು. ಮಧ್ವಾಚಾರ್ಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಮಧ್ವಾಚಾರ್ಯರು ಇಡೀ ಜಗತ್ತಿಗೆ ಸತ್ಯದ ದರ್ಶನ ಮಾಡಿಸಿದ್ರು, ತತ್ವದ ದರ್ಶನ ಮಾಡಿಸಿದಂಥವ್ರು, ಪರಮಾತ್ಮನ ಮಹಾಶಕ್ತಿ ಅದ್ಭುತ ಪರಿಚಯ ಮಾಡಿಸಿದಂಥವ್ರು ಮಧ್ವಾಚಾರ್ಯರು. ಸಮರ್ಥವಾಗಿರತಕ್ಕಂಥ ಒಳ್ಳೆ ತತ್ವಜ್ಞಾನವನ್ನು ಕೊಟ್ಟಿರತಕ್ಕಂಥವ್ರು, ಸುವಿಚಾರಗಳ ಮೂಲಕ ಒಳ್ಳೆಯ ಪ್ರಜ್ಞೆಯ ಹೊಸ ಮನ್ವಂತರವನ್ನು ಆವಿಷ್ಕಾರಗೊಳಿಸಿದಂಥವ್ರು, ಎಲ್ಲ ಕಡೆ ಅದ್ಭುತವಾಗಿರತಕ್ಕಂಥ ವಿಚಾರಗಳನ್ನ ಸಂಗತಿಗಳನ್ನ ಹರಡ್ತಾ ಇರತಕ್ಕಂಥವರು, ಆತ್ಮ ಸಾಕ್ಷಾತ್ಕಾರ ಮತ್ತು ಸತ್ಯ ಸಾಕ್ಷಾತ್ಕಾರ, ಜಗತ್ತಿನ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಸಿದಂಥವರು. ಒಂದೊಂದು ವಿಚಾರಗಳನ್ನ ಮಧ್ವಾಚಾರ್ಯರು ಜಗತ್ತಿಗೆ ಕೊಡ್ತಾ ಹೋದ ಹಾಗೆಲ್ಲ ಹೊಸ ಹೊಸ ಆವಿಷ್ಕಾರ ಆಗ್ತಾ ಇತ್ತು. ಅಂತ ಮಹಾನುಭಾವರು ತಿಂಗಳ ಸಂವತ್ಸರದ ಮಾಘ ಶುದ್ಧ ನವಮಿ ದಿನ ಉಡುಪಿಯ ಅನಂತೇಶ್ವರ ದೇವಸ್ಥಾನದಲ್ಲಿ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ರು. ಅತ್ಯಂತ ಪ್ರಿಯವಾಗಿರತಕ್ಕಂಥ ಐತರೆಯ ಉಪನಿಷತ್ತಿನ ಭಾಷ್ಯ ಮಾತಾಡ್ತಾ ಇದ್ರು. ಆ ಸಂದೇಶ ಕೊಡ್ತಾ ಇದ್ದಾಗ ಅತ್ಯಂತ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಆಚಾರ್ಯರ ಮೇಲೆ ಪುಷ್ಪವೃಷ್ಟಿ ಆಯಿತು. ಎಷ್ಟು ಹೂಮಳೆ ಆಯಿತು ಅಂತಂದ್ರೆ ಆಚಾರ್ಯರು ಕಾಣಿಸ್ತಾ ಇಲ್ಲ. ಶಿಷ್ಯರೆಲ್ಲ ಬಂದು ಆ ಪುಷ್ಪಗಳನ್ನೆಲ್ಲ ಆಚೆ ಈಚೆ ಸರಿಸಿದಾಗ ಮಧ್ವಾಚಾರ್ಯರು ಕಾಣಲಿಲ್ಲ. ಅದೃಶ್ಯರಾಗಿ ಅಲ್ಲಿಂದ ಬದರಿಗೆ ತೆರಳಿ ವೇದವ್ಯಾಸರ ಹತ್ತಿರ ಹೋಗಿದ್ದರು. ಅದೃಶ್ಯ ರೌಪ್ಯ ಪೀಠೋಸ್ತಿ ದೃಶ್ಯೋಸ್ತಿ ಬದರಿ ತಟೆ. ದೃಶ್ಯರಾಗಿ ಬದರಿಯಲ್ಲಿ ಕಾಣ್ತಾ ಇದ್ದಾರೆ, ಅದೃಶ್ಯರಾಗಿ ಇದರಲ್ಲಿ ಉಡುಪಿಯಲ್ಲಿ ರಜತ ಪೀಠಪುರದಲ್ಲಿ ಕಾಣ್ತಾ ಇದ್ದಾರೆ. ಇಂಥ ಮಧ್ವಾಚಾರ್ಯರ ಸ್ಮರಣೆಯನ್ನ ಇವತ್ತು ಮಾಡಬೇಕು. ಯಾತಕ್ಕೆ ಅಂದ್ರೆ ಮಧ್ವಾಚಾರ್ಯರನ್ನ ನಾವು ವರ್ಷ ಪೂರ್ತಿ ಮಾಡಬೇಕು. 2 ದಿನ ಮರೆಯೋ ಹಾಗೆ ಇಲ್ಲ. ಒಂದು ವಿಜಯದಶಮಿ ಮಧ್ವ ಜಯಂತಿಯ ಸುಂದರವಾಗಿರತಕ್ಕಂಥ ಸುಸಂದರ್ಭ. ಇನ್ನೊಂದು ಮಧ್ವನವಮಿ. ಮಧ್ವರು ಶ್ರೀಮದ್ ವಿಷ್ಣುವಂಗಿರಿ ನಿಷ್ಠಾತರು, ತ್ರೈಲೋಕ್ಯಾಚಾರ್ಯರಾಗಿರತಕ್ಕಂಥವರು. ಪರಮಾತ್ಮನನ್ನು ಯಾರು ಯಾವ ಅನುಸಂಧಾನದಿಂದ ಉಪಾಸನೆ ಮಾಡ್ತಾರೋ ಅದೇ ಅನುಸಂಧಾನದಿಂದ ಎಲ್ಲರಿಗೂ ಫಲ ಕೊಡ್ತಾ ಇದ್ದಾನೆ. ಪರಮಾತ್ಮನ ಸ್ಮರಣೆ ಮಾಡಿ ಅನ್ನತಕ್ಕಂತಹ ಮಾತನ್ನು ಹೇಳಿ ಸಾತ್ವಿಕವಾದ ಬದುಕಿನ ರಾಜಮಾರ್ಗವನ್ನ ಎಲ್ಲರಿಗೂ ತೋರಿಸಿರತಕ್ಕಂಥವ್ರು. ಆನಂದ ತೀರ್ಥರು ಅಂತ ಅವ್ರ ಹೆಸರು. ಆನಂದ ಅಂತಂದ್ರೆ ಎಲ್ಲರಿಗೂ ಸಂತೋಷವನ್ನ, ಸಂಭ್ರಮವನ್ನ, ಸಡಗರವನ್ನ, ಸಮೃದ್ಧಿಯನ್ನ, ಸಂತೃಪ್ತಿಯನ್ನ ಕೊಡಿಸತಕ್ಕಂಥ ಅದ್ಭುತವಾದ ಸಮರ್ಥರು. ತೀರ್ಥ ಅಂತಂದ್ರೆ ಪವಿತ್ರತೆಯನ್ನು ತಂದುಕೊಡತಕ್ಕಂಥವ್ರು. ಯಾರು ಆನಂದ ತೀರ್ಥರ ಸ್ಮರಣೆ ಮಾಡ್ತಾರೆ ಆನಂದವಾಗೂ ಇರ್ತಾರೆ, ಪವಿತ್ರವಾಗೂ ಇರ್ತಾರೆ. ಯಾತಕ್ಕೆ ಅಂದ್ರೆ ಆನಂದ ತೀರ್ಥರು ಯಾರು ಅಂತಂದ್ರೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಯಾವ ಎಲ್ಲ ಭ್ರಮೆಗಳಿಂದ ಭ್ರಾಂತಿಗಳಿಂದ ಹೊರತಾಗಿರತಕ್ಕಂಥವರು, ಮತ್ತೆ ಭ್ರಮೆ ಮತ್ತು ಭ್ರಾಂತಿಯನ್ನ ಬಿಟ್ಟಿರತಕ್ಕಂಥ ಸತ್ಯವಾದ ತಥ್ಯವಾದ ತತ್ವಭರಿತವಾಗಿರತಕ್ಕಂಥ ಒಳ್ಳೆ ದರ್ಶನವನ್ನು ಕೊಟ್ಟಿರತಕ್ಕಂಥವರು. ಅಜಡಂ ಅಂತ ಅಭ್ರಮಂ ಭಂಗರಹಿತಂ ಅಂತ. ಭಂಗ ಅಂತಂದ್ರೆ ಅವರ ಫಿಲಾಸಫಿ, ದ್ವೈತ ಫಿಲಾಸಫಿ ಅನ್ನೋದು ಇಟ್ ಈಸ್ ನಾಟ್ ಡಿಸ್ಜಾಯಿಂಟೆಡ್, ಇಟ್ ಈಸ್ ನಾಟ್ ಡಿಸ್ಇಂಟಿಗ್ರೇಟೆಡ್, ಇಟ್ ಈಸ್ ಇಂಟಿಗ್ರೇಟೆಡ್, ಇಟ್ ಈಸ್ ಯೂನಿಫೈಡ್, ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್, ಇಟ್ ಈಸ್ ರೀಡಬಲ್, ಇಟ್ ಈಸ್ ರೀಚಬಲ್, ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ಈವನ್ ಬೈ ಅ ವೆರಿ ಆರ್ಡಿನರಿ ಪರ್ಸನ್, ಇಟ್ ಕ್ಯಾನಾಟ್ ಬಿ ಅಂಡರ್ಸ್ಟುಡ್ ಈವನ್ ಬೈ ದಿ ಹೈಯೆಸ್ಟ್ ಆಫ್ ದಿ ಸ್ಕಾಲರ್. ಅಂದರೆ ಅದ್ಭುತವಾಗಿರತಕ್ಕಂಥದ್ದು. ಆದರೆ ಅದನ್ನು ಸರಳವಾಗಿ ಜಗತ್ತಿಗೆ ಕೊಡತಕ್ಕಂತಹ ಕಲೆ ಮತ್ತು ವಿದ್ಯೆ ಕೂಡ ಆಚಾರ್ಯರಿಗೆ ಗೊತ್ತಿತ್ತು. ಹಾಗಾಗಿ ನಾವು ಉಂಡು ಹುಟ್ಟು ಉಸಿರಾಡ್ತಿರತಕ್ಕಂಥ ಈ ಜಗತ್ತು ಸುಳ್ಳಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸಾರಿದರು. ಪ್ರತಿ ಕ್ಷಣದಲ್ಲೂ ನಮಗೆ ಉಸಿರು ಕೊಟ್ಟು, ದೇಹ ಕೊಟ್ಟು, ಜೀವ ಕೊಟ್ಟು, ಜನ್ಮ ಕೊಟ್ಟು, ಮನಸ್ಸು ಕೊಟ್ಟು, ಬುದ್ಧಿ ಕೊಟ್ಟಿರತಕ್ಕಂಥ ಪರಮಾತ್ಮ ಅವನು ಸರ್ವೋತ್ತಮ ಅಂತ ಸಾರಿದ್ರು. ಇಡೀ ಜಗತ್ತಿನ ಎಲ್ಲ ವಿಚಾರಗಳನ್ನ ಸ್ವತಂತ್ರ ಮತ್ತೆ ಅಸ್ವತಂತ್ರ ಅಂತ ಹೇಳಿ ಪರಮಾತ್ಮ ಒಬ್ಬನೇ ಸ್ವತಂತ್ರ, ಉಳಿದವರೆಲ್ಲ ಅಸ್ವತಂತ್ರ ಅನ್ನತಕ್ಕಂಥದ್ದನ್ನು ಹೇಳಿದ್ರು. ನಮ್ಮ ಕಾಲದಲ್ಲಿ ಪ್ರಜ್ವಲಿಸತಕ್ಕಂಥ ಬೆಳಕಿನ ಸೆಲೆಯಾಗಿ ಅದ್ಭುತವಾಗಿರತಕ್ಕಂಥ ನೆಲೆಯಾಗಿ ಬಂದಿರತಕ್ಕಂಥವ್ರು ಮಧ್ವಾಚಾರ್ಯರು. ಉಳಿದ ಅನ್ವೇಷಕರು ಇದ್ರೂ ಇಲ್ಲ ಅಂತಿಲ್ಲ. ಆದರೆ ಉಳಿದ ಅನ್ವೇಷಕರದು ಪಟ್ಟ ಪಾಡು ಆಯಿತು ಅಂತಂದ್ರೆ ಮಧ್ವಾಚಾರ್ಯರ ಸಂದೇಶದ ವಾಕ್ಯಗಳು ಹುಟ್ಟು ಹಾಡಾದವು. ಅವರು ಅನೇಕ ವಿಚಾರಗಳನ್ನ ತಮ್ಮ ಗ್ರಂಥಗಳಲ್ಲಿ ಕೊಟ್ಟರು. 37 ಗ್ರಂಥಗಳು ಎಲ್ಲ ವಿಚಾರಗಳಿಗೆ ಮೂಲ ನೆಲೆ ಆದವು, ಮೂಲ ಸೆಲೆ ಆದವು, ಮೂಲ ನಾಲ ಆದವು. ಹಾಗಾಗಿ ಸರ್ವ ಸಮಸ್ಯೆಗಳಿಗೆ ಮೂಲ ಸಿದ್ಧಾಂತವಾಗಿರತಕ್ಕಂತಹ ಉತ್ತರಗಳನ್ನು ಕೊಟ್ಟಿದ್ದರಿಂದ ಅವನ್ನ ಸಮಷ್ಟಿಯಾಗಿ ಸರ್ವಮೂಲ ಅಂತ ಕರೆದರು. ಅದರಲ್ಲಿ ಪ್ರಸ್ಥಾನ ತ್ರಯಗಳಿತ್ತು. ಭಗವದ್ಗೀತೆ, ಬ್ರಹ್ಮಸೂತ್ರ ಮತ್ತು ಉಪನಿಷತ್ತುಗಳಿಗೆ ಅದ್ಭುತವಾಗಿರತಕ್ಕಂಥ ಭಾಷ್ಯಗಳನ್ನು ಕೊಟ್ಟರು. ಮತ್ತೆ ತಾತ್ಪರ್ಯ ನಿರ್ಣಯಗಳನ್ನ, ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತೆ ಭಾಗವತ ನಿರ್ಣಯಗಳನ್ನು ಕೊಟ್ಟರು. ವೇದದ ಅಧ್ಯಾಯಗಳಿಗೆ ಆಧ್ಯಾತ್ಮಿಕವಾಗಿರತಕ್ಕಂಥ ಅರ್ಥ ನಿರೂಪಣೆಯ ಭಾಷ್ಯಗಳನ್ನು ಕೊಟ್ಟರು.
ಯಮಕ ಭಾರತವನ್ನು ಕೊಟ್ಟರು, ದ್ವಾದಶ ಸ್ತೋತ್ರವನ್ನು ಕೊಟ್ಟರು, ಕೃಷ್ಣಾಮೃತ ಮಹಾರಣವನ್ನು ಕೊಟ್ಟರು, ತಂತ್ರಸಾರವನ್ನು ಕೊಟ್ಟರು, ಯತಿ ಪ್ರಣವ ಕಲ್ಪವನ್ನು ಕೊಟ್ಟರು, ಮತ್ತೆ ಅಪೂರ್ವವಾಗಿರತಕ್ಕಂಥ ಖಂಡನ ತ್ರಯಗಳನ್ನು ಕೊಟ್ಟರು, ಕರ್ಮ ನಿರ್ಣಯವನ್ನು ಕೊಟ್ಟರು, ತತ್ವೋದ್ಯೋತವನ್ನು ಕೊಟ್ಟರು, ವಿಶೇಷವಾಗಿರತಕ್ಕಂಥ ತರ್ಕ ಗ್ರಂಥಗಳನ್ನ, ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ, ಆಥರ್ತಕ್ಕಂಥ ಗ್ರಂಥಗಳನ್ನ, ಅಪೂರ್ವವಾಗಿರತಕ್ಕಂತಹ ವಿಷ್ಣು ಸರ್ವೋತ್ತಮತ್ವದ ಪ್ರಮುಖ ಪ್ರಮೇಯದ ಪರಿಮಳವನ್ನು ಜಗತ್ತಿಗೆ ಬೀರತಕ್ಕಂತಹ ವಿಷ್ಣು ತತ್ವ ನಿರ್ಣಯವನ್ನು ಕೊಟ್ಟರು. ಅಂದರೆ ಇಷ್ಟೂ ಗ್ರಂಥಗಳನ್ನು ಕೊಟ್ಟರು. ಇದರ ಒಳಗೆ ಅವರ ತತ್ವಗಳನ್ನು, ಅವರ ದರ್ಶನಗಳನ್ನು, ಅವರ ಸಂದೇಶಗಳನ್ನು, ಅವರ ಆದೇಶಗಳನ್ನು, ಅವರ ಉಪದೇಶಗಳನ್ನು ಹಾಡಿನ ಮೂಡಿಯಾಗಿ ಹರಿದು ಬಿಟ್ಟರು. ಮಾತು ಮಾತು ಮಥಿಸಿ ಬಂತ ವಿಚಾರದ ಚಿಂತನೆಯ ನವನೀತವಾಗಿ ಅವು ಮೂರ್ತಿಗೊಂಡಿರತಕ್ಕಂಥ ವಿಚಾರಗಳಾಗ ಬಂದವು. ಮಧ್ವಾಚಾರ್ಯರ ಪ್ರತಿ ಪಂಕ್ತಿ ಕೂಡ ಸೂತ್ರ ಆಯಿತು. ಅತಿರೇಕ ಇಲ್ಲ, ಆಡಂಬರ ಇಲ್ಲ, ಆಟಾಟೋಪ ಇಲ್ಲ, ಮತ್ತೆ ಆಭರಣದ ಅಗತ್ಯ ಇಲ್ಲದ ನೇರ ಸರಳ ಸಹಜ ನಿರೂಪಣೆ ಮಾಡಿರತಕ್ಕಂಥ ಅವರ ಸರ್ವಮೂಲ ಗ್ರಂಥಗಳ ಒಂದೊಂದು ಗ್ರಂಥಗಳ ಧಾಟಿ, ಒಂದೊಂದು ಗ್ರಂಥಗಳ ಶೈಲಿ, ಅದು ಮೃದು ಮಧುರವಾಗಿರತಕ್ಕಂಥ ಒಳ್ಳೆ ಭಾವ, ಸಾತ್ವಿಕವಾಗಿರತಕ್ಕಂಥ ವಿಚಾರಗಳು, ಅಭೂತಪೂರ್ವವಾಗಿರತಕ್ಕಂಥ ದರ್ಶನ, ಅರ್ಥಗರ್ಭಿತವಾಗಿರತಕ್ಕಂಥ ಪ್ರಮೇಯ, ಮಾರ್ಮಿಕವಾಗಿರತಕ್ಕಂಥ ಸಿದ್ಧಾಂತ, ಅನನ್ಯವಾಗಿರತಕ್ಕಂಥ ನುಡಿಗಟ್ಟುಗಳು, ಹೀಗೆ ಮತ್ತೆ ಯಾವುದು ಸ್ವಂತ ನಾನು ಹೇಳ್ತಾ ಇದ್ದೀನಿ ಕೇಳಿ ಅಂತ ಎಲ್ಲೂ ಮಧ್ವಾಚಾರ್ಯ ಹೇಳಲಿಲ್ಲ. ಪರಂಪರೆ ಶತಶತಮಾನಗಳ ಕಾಲ ಪರಂಪರೆಯಿಂದ ಬಂದಿರತಕ್ಕಂತಹ ವೈದಿಕ ವಾನ್ಮಯವನ್ನ, ಪುರಾಣಗಳನ್ನ, ಇತಿಹಾಸಗಳನ್ನ, ಅವುಗಳನ್ನ ಉದಾಹರಿಸ್ತಾ ಅವುಗಳ ನಿದರ್ಶನ ಕೊಟ್ಟು ಓತಪ್ರೋತವಾಗಿ, ಲೀಲಾಜಾಲವಾಗಿ, ಪುಂಖಾನುಪುಂಖವಾಗಿ ತಮ್ಮ ಪ್ರಖರ ಪ್ರಜ್ಞಾಶಕ್ತಿಯಿಂದ ಸಮಯೋಚಿತವಾಗಿ ಹೇಳುತ್ತಾ ಅದ್ಭುತವಾದ ವೇದ ವಾನ್ಮಯದ ಪುನರುತ್ಥಾನ ಮಾಡಿರತಕ್ಕಂತಹ ಪುನರುದ್ದೀಪಕರು ಮಧ್ವಾಚಾರ್ಯರು. ಇಂಥ ಮಧ್ವಾಚಾರ್ಯರು ವೇದಗಳಿಗೆ ಸರಿಯಾಗಿರತಕ್ಕಂಥ ಅರ್ಥವನ್ನು ಕೊಟ್ಟರು, ಮತ್ತೆ ಮಹಾಭಾರತಕ್ಕೆ ಸರಿಯಾಗಿರತಕ್ಕಂಥ ಅರ್ಥವನ್ನು ತೋರಿಸಿದ್ರು, ಭಾಗವತಕ್ಕೆ ಸರಿಯಾಗಿರತಕ್ಕಂಥ ಅರ್ಥವನ್ನು ತೋರಿಸಿದ್ರು. ಮತ್ತೆ ಇನ್ನೊಂದು ದೊಡ್ಡದು ಕೆಲಸ ಅಂದ್ರೆ ಬ್ರಹ್ಮಸೂತ್ರಗಳ ಸಮರ್ಥವಾದ ಸಮಗ್ರವಾಗಿರತಕ್ಕಂಥ ಅರ್ಥವನ್ನು ಕೊಟ್ಟಿದ್ದು. ರಾಮೇಶ್ವರದಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದ್ರು, ಶ್ರೀಮುಷ್ಣದಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದ್ರು, ಶ್ರೀರಂಗದಲ್ಲಿ ರಂಗನಾಥನ ದರ್ಶನವನ್ನು ಮಾಡಿದ್ರು. ಮತ್ತೆ ದಕ್ಷಿಣ ಕನ್ನಡಕ್ಕೆ ಬಂದು ಕಾಸರಗೋಡಿನ ಪಯಸ್ವಿನಿ ನದಿ ತೀರದ ಪಲ್ಲಿಕೊಂಡೆ ಅನ್ನತಕ್ಕಂಥ ಗ್ರಾಮದಲ್ಲಿ ಐತರೇಯ ಶ್ರುತಿಯ ಮಂತ್ರಾರ್ಥವನ್ನು ಸುಮಧುರ ಕಂಠದಿಂದ ಸ್ವರಪೂರ್ವಕ ಉಚ್ಚಾರ ಮಾಡಿ ವೇದಗಳನ್ನು ಸಂಗೀತದ ರೂಪದಲ್ಲಿ ಸ್ವರಪೂರ್ವಕವಾಗಿ ಹೇಳುತ್ತಾ ಅವುಗಳ ಮಂತ್ರಾರ್ಥವನ್ನು ಅಪೂರ್ವ ಅರ್ಥಗಳನ್ನು ವಿದ್ವಾಂಸರಿಗೆ ವಿವರಣೆ ಮಾಡಿದರು. ಅದೇ ಸಭೆಯಲ್ಲಿ ಇದೊಂದು ವಿಚಾರ ಹೇಳಿದರು. ವೇದಗಳಿಗೆ ಮೂರು ಅರ್ಥಗಳನ್ನು ಹೇಳಬಹುದು. ಕರ್ಮ ಪರವಾಗಿ ಹೇಳ್ಬಹುದು, ದೇವತಾ ಪರವಾಗಿ ಹೇಳ್ಬಹುದು, ವಿಷ್ಣು ಪರವಾಗಿ ಹೇಳ್ಬಹುದು ಅನ್ನತಕ್ಕಂಥ ವೇದಗಳಿಗೆ ಮೂರು ಅರ್ಥ. ಮಹಾಭಾರತದ ಪ್ರತಿ ವಿಚಾರಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳನ್ನು ಹೇಳ್ಬಹುದು ಅನ್ನತಕ್ಕಂಥ ಘೋಷಣೆ ಮಾಡಿದರು. ವಿದ್ವಾಂಸರು ಪಂಥಾಹ್ವಾನ ಮಾಡಿದರು. ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಇದ್ರೆ ನೀವು ಹೇಳಿ ಅನ್ನತಕ್ಕಂಥ ಆಹ್ವಾನ ಕೊಟ್ಟರು. ಆಗ ಆಚಾರ್ಯರು ಮಾತು ಹೇಳ್ತಾರೆ, ನಾನು 100 ಅರ್ಥ ಹೇಳ್ತೀನಿ, ನಾನು ಹೇಳಿದ್ದನ್ನೆಲ್ಲ ಮತ್ತೆ ನೀವು ಅನುವಾದ ಮಾಡೋ ಹಾಗಿದ್ರೆ ಮಾತ್ರ ಅಂತ. ಅಷ್ಟೇ ಅಲ್ಲ, ಆ ಸವಾಲು ಸ್ವೀಕರಿಸಿದ ಪಂಡಿತರಿಗೆ ಮಧ್ವಾಚಾರ್ಯರು ಶಾಸ್ತ್ರ ಸಮ್ಮತವಾಗಿ ಆ ಒಂದೊಂದು ವಿಷ್ಣು ಸಹಸ್ರನಾಮದ ವಿಚಾರ ಅಂದ್ರೆ ವಿಶ್ವಂ ಅನ್ನತಕ್ಕಂಥ ಒಂದೇ ಪದಕ್ಕೆ ವ್ಯಾಕರಣದಿಂದ ವ್ಯುತ್ಪತ್ತಿ, ನಿಘಂಟು, ನಿರುಕ್ತಿ, ಪ್ರಮಾಣ, ಸಂವಾದ ಒಂದೊಂದು ತೋರಿಸ್ತಾ 100 ಅರ್ಥಗಳನ್ನ ಪರಿಪರಿಯಾಗಿ ಬಿಚ್ಚಿಟ್ರು. ಪ್ರವಾಹದ ಭೋರ್ಗರತಕ್ಕೆ ತರಗಲೆ ಆದ್ರಾಗೆ ವಿದ್ವಾಂಸರುಗಳಾಗಿ ಸ್ವಾಮಿ ನೀವು ಬರೀ ಮಧ್ವಾಚಾರ್ಯರಲ್ಲ, ಬರೀ ಆಚಾರಲ್ಲ, ಸರ್ವಜ್ಞಾಚಾರ್ಯರು ಅನ್ನತಕ್ಕಂಥ ರೀತಿಯಿಂದ ನಮಸ್ಕಾರ ಮಾಡಿದರು. ಉತ್ತರ ಭಾರತದ ಕಡೆ ಮಧ್ವಾಚಾರ್ಯರು ಉಡುಪಿಯಿಂದ ಹೊರಟ್ರೆ ಉತ್ತರ ಭಾರತದ ಎಲ್ಲ ಪ್ರಶ್ನೆಗಳಿಗೂ ಅಂತಿಮ ಉತ್ತರ ಅನ್ನತಕ್ಕಂಥ ರೀತಿಯಲ್ಲಿ ಮಧ್ವಾಚಾರ್ಯರ ಪ್ರವಾಸ ಪ್ರಾರಂಭ ಆಯಿತು. ಬದರಿ ಕ್ಷೇತ್ರಕ್ಕೆ ಬಂದರು. ಉಡುಪಿಯಲ್ಲಿ ಬರೆದಿದ್ದಂತಹ ಗೀತಾ ಭಾಷ್ಯವನ್ನು ಬದರಿನಾರಾಯಣನಿಗೆ ಸಮರ್ಪಣೆ ಮಾಡಿದರು. ವೇದವ್ಯಾಸರ ಆಶ್ರಮ ಅಂದ್ರೆ ಮಹಾಬದರಿ, ಅಲ್ಲಿಂದ ಸೂಚನೆ ಬಂತು, ನೀವು ಬರ್ರಿ. ಆಗ ಇವರು ದೊಡ್ಡ ಬದರಿಗೆ ಹೊರಟಕ್ಕೆ ಹೋದಾಗ ಅವರ ಅತ್ಯಂತ ಆತ್ಮೀಯ ಶಿಷ್ಯರಾಗಿರತಕ್ಕಂಥ ಸತ್ಯತೀರ್ಥರು ನಾನು ಬರ್ತೀನಿ ಅಂತ ಹೊರಟಾಗ ಗಾಳಿ ಗುರುಗಳಾಗಿರತಕ್ಕಂತಹ ವಾಯುವಿನ ಅದ್ಭುತವಾಗಿರತಕ್ಕಂಥ ಅವತಾರವಾಗಿರತಕ್ಕಂಥ ಮಧ್ವಾಚಾರ್ಯರು ಕೈ ಒಂದು ಸಲ ಹಿಂಗಂದ್ರೆ ಸಾಕು, ಆ ಸತ್ಯತೀರ್ಥರು ತಮ್ಮ ಆ ಚಿಕ್ಕ ಬದರಿಗೆ ಬಂದರು. ಆಗ ಒಂದು ಸಂದೇಶವನ್ನು ಶಿಷ್ಯಂದರಿಗೆ ಕೊಟ್ಟರು. ವಿಷ್ಣುವಂತಹ ದೇವರಿಲ್ಲ, ಗಂಗೆಯಂತಹ ತೀರ್ಥ ಇಲ್ಲ, ಬದರಿಯಂತಹ ಕ್ಷೇತ್ರ ಇಲ್ಲ, ಮಧ್ವಶಾಸ್ತ್ರದಂತಹ ಹಿತವಚನ ಇಲ್ಲ. ಗುರುಗಳ ಮೇಲೆ ಅಪಾರ ಅಭಿಮಾನವಿದ್ದಂತಹ ಸತ್ಯತೀರ್ಥರು ಉಳಿದ ಎಲ್ಲ ಶಿಷ್ಯರುಗಳು ಅವರಿಗಾಗಿ ಕಾದಿದ್ದರು. ಮಧ್ವಾಚಾರ್ಯರು ಬದರಿನಾರಾಯಣನ ಸನ್ನಿಧಿನಲ್ಲಿ ಬ್ರಹ್ಮಸೂತ್ರ ಭಾಷ್ಯವನ್ನು ರಚಿಸಿದರು.
ಅಂಥ ಅನೇಕ ಸಾಧನೆಗಳನ್ನು ಮಾಡಿರತಕ್ಕಂತಹ ಮಧ್ವಾಚಾರ್ಯರು ಈ ವಾಪಸ್ಸು ಬರ್ತಾ ಬಿಹಾರ ಬಂಗಾಳ ಪ್ರಾಂತ್ಯಗಳ ಸಂಚಾರ ಮಾಡಿ ಗೋದಾವರಿ ತೀರಕ್ಕೆ ಬಂದಾಗ ಆ ಕಾಲದಲ್ಲಿ ಇಡೀ ದಕ್ಷಿಣ ಭಾರತದ ಪ್ರಚಂಡ ವಿದ್ವಾಂಸರಾಗಿದ್ದಂಥ ಶೋಭನ ಭಟ್ರ ಜೊತೆ ವಾಕ್ಯಾರ್ಥ ನಡೆದು ಆ ಶೋಭನ ಭಟ್ರು ಜ್ಞಾನ ಮೇರುವಾಗಿರತಕ್ಕಂತಹ ಜ್ಞಾನ ದಿಗಂತದ ಉತ್ತುಂಗ ಶೃಂಗವಾಗಿರತಕ್ಕಂತಹ ಮಧ್ವಾಚಾರ್ಯರಿಗೆ ಶರಣು ಅಂತ ಹೇಳಿ ಮಧ್ವಾಚಾರ್ಯರ ಶಿಷ್ಯರಾದರು. ಅವರೇ ಪದ್ಮನಾಭ ತೀರ್ಥರು ಅನ್ನತಕ್ಕಂಥದ್ದಾದರೂ ಮಧ್ವಾಚಾರ್ಯರು ಒಂದೊಂದು ಸಾಧನೆ ಅಪೂರ್ವ. ಉಡುಪಿಯಲ್ಲಿ ದ್ವಾರಕೆಯಿಂದ ಬಂದಿರತಕ್ಕಂಥ ಹಡಗಿನಲ್ಲಿ ಇದ್ದಂಥ ಗೋಪಿ ಚಂದನವನ್ನು ಕೈಗೆ ತಗೊಂಡ ತಕ್ಷಣ ಗೋಪಿ ಚಂದನದ ಒಳಗಡೆ ಇದ್ದಂಥ ಕುಣಿಯತಕ್ಕಂಥ ಕಡೆಗೋಲು ಕೃಷ್ಣ ಅವರ ಒಳಗಣ್ಣಿಗೆ ದರ್ಶನ ಕೊಟ್ಟ. ಕೃಷ್ಣ ಸ್ಪರ್ಶನ ಆಯಿತು, ಕೃಷ್ಣ ದರ್ಶನ ಆಯಿತು. ಹಾಡಿಕೊಂಡು ಕುಣ್ಕೊಂಡು ನರ್ತನ ಮಾಡಿಕೊಂಡು ಆನಂದ ತೀರ್ಥ ಪರಾನಂದ ವರದೆ ಅಂತ ಅಂಕಿತ ಹಾಕಿಕೊಂಡು ಬಂದು ಉಡುಪಿಯ ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿದರು. ಅದನ್ನ ಪೂಜೆ ಮಾಡೋದಕ್ಕೆ ಬಾಲ ಸನ್ಯಾಸಿಗಳು 8 ಜನರನ್ನ ವ್ಯವಸ್ಥೆ ಮಾಡಿದರು. ಪುನಃ ಇನ್ನೊಂದು ಸರ್ತಿ ಬದ್ರಿ ಯಾತ್ರೆಯನ್ನ ಮಾಡಿರತಕ್ಕಂಥ ಆಚಾರ್ಯರು ಹೋಗ್ತಾ ಇರುವಾಗ ಈಶ್ವರ ದೇವ ಅನ್ನತಕ್ಕಂತಹ ಒಬ್ಬ ರಾಜ ಅವನನ್ನ ನೆಲ ಆಗಿಸತಕ್ಕಂಥ ಕೆಲಸಕ್ಕೆ ಇವ್ರನ್ನ ಹಚ್ಚಬೇಕು ಅಂದಾಗ ಅವ್ರನ್ನೇ ಆ ರಾಜನ್ನೇ ನೆಲ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಅಲ್ಲಿಂದ ಮುಸಲ್ಮಾನ ರಾಜರ ಜೊತೆ ಉತ್ತರ ಭಾರತದಲ್ಲಿ ಅವನ ಭಾಷೆನಲ್ಲೇ ಮಾತನಾಡಿದರು. ದಾರಿನಲ್ಲಿ ಬಂದಿರತಕ್ಕಂಥ ಕಳ್ಳಕಾಕರು, ಲೂಟಿಕಾರರು, ದರೋಡೆಕಾರರು ಎಲ್ಲರನ್ನು ಕೊಚ್ಚಿ ಸದೆಬಡಿದು ಅಟ್ಟಿದ್ರು. ಮುಷ್ಟಿಯಿಂದ ಹುಲಿಯನ್ನು ಹೊಡೆದು ಅಟ್ಟಿದ್ರು. ಬದರಿಗೆ ಬಂದು ವ್ಯಾಸಮುಷ್ಟಿಗಳನ್ನು ಪಡೆದರು. ಹಿಂತಿರುಗಿ ಬರುವಾಗ ಅನೇಕ ಪುಣ್ಯಕ್ಷೇತ್ರಗಳನ್ನ ತೀರ್ಥಕ್ಷೇತ್ರಗಳನ್ನ ಸಂದರ್ಶಿಸಿದರು. ಎಲ್ಲಕ್ಕಿಂತ ಹೆಚ್ಚು ಗೋವೆಯಲ್ಲಿ ಬಂದಾಗ ಗೋವಾದಲ್ಲಿ ಸುಸ್ವರವಾಗಿರತಕ್ಕಂಥ ಕಂಠದಿಂದ ಭಗವಂತನ ಗುಣ ಮಹಿಮಾತ್ಮಕವಾಗಿರತಕ್ಕಂಥ ಸಂಗೀತ ಸುಧಿಯನ್ನ ಸಭೆಯಲ್ಲಿ ಹರಿಸಿದರು. ಅವರ ಸಂಗೀತಕ್ಕೆ ಕೊನರಿತ್ತು, ಕೊರಡು ಚಿಗುರಿತು. ಉಡುಪಿಗೆ ಬಂದರು. ಉಡುಪಿಯಲ್ಲಿ ಅದ್ಭುತವಾಗಿರತಕ್ಕಂಥ ಅನೇಕ ದಿಗ್ಧಂತಿಗಳು, ವಿದ್ವನ್ಮಣಿಗಳು ಬಂದು ಹೊಸದೊಂದು ವಿಶಿಷ್ಟವಾಗಿರತಕ್ಕಂಥ ವಿಶ್ವ ದರ್ಶನ ಮಾಡಿಸತಕ್ಕಂತಹ ಒಂದು ಸತ್ಯ ದರ್ಶನವನ್ನು ಕೊಟ್ಟಿದ್ದೀರಾ. ಸಮರ್ಥವಾಗಿರತಕ್ಕಂಥ ವಿದ್ವಾಂಸರ ಪಡಿಯನ್ನು ನಿರ್ಮಾಣ ಮಾಡಿದಿರ್ತೀರ. ನಿಮ್ಗೆ ನಾವು ಏನು ಹೇಳೋಣ ಅಂತಕ್ಕಂಥದ್ದು ಹೇಳಿ ಹನುಮಾನ ತೀರ್ಥರು ಅನೇಕ ವಿಧವಾಗಿರತಕ್ಕಂಥ ಪ್ರಶಸ್ತಿಗಳನ್ನ ಮಧ್ವಾಚಾರ್ಯರಿಗೆ ಕೊಟ್ಟರು. ಮಧ್ವಾಚಾರ್ಯರು ದಾಸ ಸಾಹಿತ್ಯದ ಪ್ರೇರಕ ಶಕ್ತಿಗಳಾದರು, ಪೂರ್ತಿ ಸ್ಫೂರ್ತಿ ಮೂರ್ತಿಗಳಾದರು. ಮಧ್ವಾಚಾರ್ಯರು ಜಗತ್ತು ಸತ್ಯ ಅನ್ನತಕ್ಕಂಥ ವಿಚಾರವನ್ನು ಹೇಳಿದರು, ವಿಷ್ಣು ಸರ್ವೋತ್ತಮ ಅನ್ನತಕ್ಕಂಥ ವಿಚಾರವನ್ನು ಹೇಳಿದರು, ಈಶ ದಾಸ ಭಾವ ಅಂತ ಹೇಳಿದರು. ಎಲ್ಲರೂ ಒಂದೇ ಅನ್ನತಕ್ಕಂಥ ಏಕಾತ್ಮವಾದ ಹೇಗೆ ಸರಿಯಲ್ಲ ಅನ್ನೋದನ್ನ ಗಾಯತ್ರಿ ಮಂತ್ರ ಮಾಡ್ತಿರಲ್ಲಪ್ಪ, ಎಲ್ಲ ಬ್ರಾಹ್ಮಣರು ಗಾಯತ್ರಿ ಮಂತ್ರ ಮಾಡ್ತಿದ್ದೀರಲ್ಲ, ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳ್ತಿರಲ್ಲ, ಪ್ರಚೋದನೆ ಮಾಡೋಣ ಯಾರು, ಯಾರಿಗೆ ಪ್ರಚೋದನೆ ಮಾಡಬೇಕು? ಪ್ರಚೋದನೆ ಮಾಡೋನಿಗೆ ಪ್ರಚೋದನೆಯ ಅದ್ಭುತ ಶಕ್ತಿ ಇರಬೇಕು. ಪ್ರಚೋದನೆ ಮಾಡಿಸ್ಕೊಳ್ಳತಕ್ಕಂಥವನಿಗೆ ಅದಿಲ್ಲದೆ ಇರೋದ್ರಿಂದ ಕೇಳಿಕೊಂಡಿದ್ದಾನೆ. ಈಶ ಬೇರೆ ದಾಸ ಬೇರೆ ಅನ್ನತಕ್ಕಂಥ ಈಶದಾಸ ಸಿದ್ಧಾಂತವನ್ನು ಕೊಟ್ಟರು. ಎಲ್ಲಾ ಸುಳ್ಳು ಅಂತ ಯಾರಾದರೂ ವಾದ ಮಾಡಿದರೆ ಆ ಸುಳ್ಳು ಅನ್ನತಕ್ಕಂಥ ಹೇಳಿಕೆ ಕೂಡ ಸುಳ್ಳು ಹೇಗಾಗುತ್ತೆ ಅನ್ನೋದನ್ನ ತೋರಿಸ್ತಾ ಅದ್ಭುತವಾಗಿರತಕ್ಕಂಥ ಜಗತ್ತು ಸತ್ಯತ್ವ ಅನ್ನತಕ್ಕಂಥದ್ದನ್ನು ನಿರ್ಮಾಣ ಮಾಡಿದರು. ಭಾರತ, ಭಾಗವತ, ವೇದ, ಉಪನಿಷತ್ತು ಹೊರಟಿರೋದು ಸುಳ್ಳು ಸಾರೋದಿಕ್ಕಲ್ಲ ಅನ್ನೋದನ್ನ ಸೂಚನೆ ಮಾಡಿದರು. ಪ್ರತಿಯೊಬ್ಬರು ಮಾಡತಕ್ಕಂಥ ಸಾಧನ ಸುಳ್ಳಲ್ಲ, ಸಾಧನ ಅನರ್ಥ ಅಲ್ಲ, ಸಾಧನಕ್ಕೆ ಬೆಲೆ ಇದೆ ಅನ್ನೋದನ್ನ ತೋರಿಸಿದ್ರು. ಎಲ್ಲಕ್ಕಿಂತ ದೊಡ್ಡ ಕೊಡುಗೆ ಮಧ್ವಾಚಾರದ ಯಾವುದು ಅಂತಂದ್ರೆ ಬದುಕಿಗೆ ಹೊಸ ಚೈತನ್ಯವನ್ನು ತಂದುಕೊಟ್ರು, ಹೊಸ ಸಂಭ್ರಮವನ್ನು ತಂದುಕೊಟ್ರು, ಹೊಸ ಹುರುಪನ್ನು ತಂದುಕೊಟ್ರು. ಹೇಗೆ ತಂದುಕೊಟ್ರು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆಗಿರತಕ್ಕಂಥ ಪ್ರತ್ಯೇಕವಾದ ವ್ಯಕ್ತಿತ್ವ ಇದೆ ಅನ್ನೋದನ್ನ ಮೊಟ್ಟ ಮೊದಲ ಬಾರಿ ಜಗತ್ತಿನಲ್ಲಿ ಹೇಳಿದರು. ಇವತ್ತು ಅಮೆರಿಕಾದಲ್ಲಿ ಅದ್ಭುತವಾಗಿರತಕ್ಕಂಥ ರಾಜೀವ್ ಮಲ್ಹೋತ್ರಾ ಅನ್ನತಕ್ಕಂಥವ್ರು 2 ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಡಿಫರೆನ್ಸ್ ಅಂತ ಪುಸ್ತಕ ಬಂದಿದೆ. ಎಲ್ಲರೂ WW ಇನ್ಫಿನಿಟಿ ಫೌಂಡೇಶನ್ಗೆ ಹೋಗಿ ನೋಡಿ. ಅದನ್ನ ಥಿಯರಿ ಆಫ್ ಡಿಫರೆನ್ಸ್ ಅಂತ ದೊಡ್ಡ ಪುಸ್ತಕ ಬಂದಿದೆ. ಯಾವುದಕ್ಕೆ ವಿರುದ್ಧವಾಗಿ ಬಂದಿದೆ ಅಂದ್ರೆ ಸೇಮ್ನೆಸ್ ಅನ್ನತಕ್ಕಂಥ ಪುಸ್ತಕಕ್ಕೆ ವಿರುದ್ಧವಾಗಿ ಬಂದಿದೆ. ಒಂದು ಎಲ್ಲ ಒಂದೇ ಅನ್ನತಕ್ಕಂಥ ಏಕಾತ್ಮವಾದ ವಿಚಾರ ಸೇಮ್ನೆಸ್ ಅಂತ ಮಾತಾಡ್ತಾ ಇದ್ರೆ, ಈ ರಾಜೀವ್ ಮಲ್ಹೋತ್ರಾ ಡಿಫರೆನ್ಸ್ ಅನ್ನತಕ್ಕ ಎಲ್ಲ ಪ್ರತಿಯೊಂದರಲ್ಲೂ ಪ್ರತ್ಯೇಕತೆ ಇದೆ, ಭಿನ್ನತೆ ಇದೆ ಅಂತ ಹೇಳ್ತಿದ್ದಾರೆ. ಹೀಗೆ ಈಗ 2012ರಲ್ಲಿ ಆಗತಕ್ಕಂಥ ಗ್ಲೋಬಲ್ ಲೆವೆಲ್ ಡಿಬೇಟ್ನ 800 ವರ್ಷದಿಂದ ಸ್ಪಷ್ಟವಾಗಿ ಝಳ ಸಾರಿರತಕ್ಕಂಥವ್ರು ಮಧ್ವಾಚಾರ್ಯರು. ಅವ್ರು ಹೇಳಿದರು, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವ್ಯಕ್ತಿತ್ವ ಇದೆ, ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಿತ್ವದ ದೃಷ್ಟಿಯಿಂದ ಭಿನ್ನ ಅನ್ನತಕ್ಕಂಥದ್ದನ್ನು ಹೇಳಿದರು. ಏಕಾತ್ಮವಾದ ಎಲ್ಲರೂ ಒಂದೇ ಅಂತ ಹೇಳ್ತಾ ಇದ್ದಾಗ, ಹೇಳ್ತಾ ಎಲ್ಲರ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಕಳೆದು ಹಾಕಿದ್ದಾಗ ಇವ್ರು ಹೇಳಿದ್ರು, ಎಂದೂ ಯಾರೂ ಒಂದೇ ಅಲ್ಲ, ಯಾವುದೂ ಒಂದೇ ಅಲ್ಲ, ಎಲ್ಲ ಭಿನ್ನ ಅನ್ನೋದನ್ನ ಅತ್ಯಂತ ಪ್ರಭಾವಪೂರ್ಣವಾಗಿ ಪರಿಣಾಮಕಾರಿಯಾಗಿ ಸಮರ್ಥನೆ ಮಾಡಿ ತೋರಿಸಿದ್ರು ಮಧ್ವಾಚಾರ್ಯರು. ಸೋಹಂ ಅನ್ನತಕ್ಕಂಥ ಭಾವವನ್ನ ಖಂಡಿಸಿ ದಾಸೋಹಂ ಅನ್ನತಕ್ಕಂಥದ್ದನ್ನ, ಆ ಭಾವನೆಯನ್ನ ಎಲ್ಲರೂ ಕಂಡುಕೊಳ್ಳಿ ಅನ್ನತಕ್ಕಂಥದ್ದು ಹೇಳಿದ್ರು.
ಮತ್ತೆ ದಾಸೋಹಂ ಅನ್ನತಕ್ಕಂಥ ಭಾವನೆ ಬಂದಾಗ ವಿನಯ ವ್ರತ ಬರ್ತದ, ವಿನಮ್ರತ ಬರ್ತದಪ್ಪ. ಸೋಹಂ ಅಂತಂದ ಬಂದಾಗ ಅಹಂಕಾರ ದುರಹಂಕಾರ ಬರ್ತದ. ಸೋಹಂ ಅದನ್ನ ತೆಗಿರಿ, ಅಹಂಕಾರವನ್ನು ಕಿತ್ತಾಕಿ ಅಂತ ಹೇಳಿದ್ರು. ಜಗತ್ತು ಸುಳ್ಳು ಅಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿಕೊಟ್ರು. ಎಲ್ಲರ ಅನುಭವಗಳನ್ನ ಅವಮಾನ ಮಾಡತಕ್ಕಂಥ ವಿಚಾರ ಮಾಡಬೇಡಿ, ಜಗತ್ತು ಸುಳ್ಳು ಅಂತ ಹೇಳಿ. ಜಗತ್ತು ಸತ್ಯ ಅನ್ನೋದು ಪ್ರತಿಯೊಬ್ಬರ ಸಾಕ್ಷಿ ಪ್ರಜ್ಞೆಗೆ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ ಅಂತ ಹೇಳಿದ್ರು. ಆತ್ಮಸಾಕ್ಷಿ ಇರತಕ್ಕಂಥವ್ರು, ಮನಸ್ಸಾಕ್ಷಿ ಇರತಕ್ಕಂಥವ್ರು ಪ್ರತಿನಿತ್ಯ ಉಂಡು ಉಟ್ಟು ಉಸಿರಾಡ್ತಾ ಅನುಭವಿಸ್ತಾ ಇರತಕ್ಕಂಥ ಜಗತ್ತನ್ನ ಸುಳ್ಳು ಅಂತ ಹೇಳೋದು ಹೇಗೆ ಅಂತ ಹೇಳಿದ್ರು. ಅದ್ಭುತವಾದ ಬೃಹತ್ ಸಂಶೋಧನಾ ಕಾರ್ಯವನ್ನು ಮಾಡಿರತಕ್ಕಂಥ ಮಧ್ವಾಚಾರ್ಯರು ಎಂದೆಂದೂ ಎಲ್ಲೆಲ್ಲೋ ಇದ್ದಂಥ ಎಲ್ಲ ಗ್ರಂಥಗಳನ್ನು ಹುಡುಕಿ ಕಂಡು ಹಿಡಿದು ಅನ್ವೇಷಣೆ ಮಾಡಿ ಅವುಗಳ ಒಂದೊಂದರ ಪೃಥಕ್ಕರಣ ಮಾಡಿ ಪ್ರಾಯಶಃ ಒಂದು ವಿಶ್ವವಿದ್ಯಾನಿಲಯ, ಒಂದು ದೊಡ್ಡ ಸರ್ಕಾರ ಮಾಡಬಹುದಾಗಿರತಕ್ಕಂಥ ಬೃಹತ್ ಸಂಶೋಧನೆಯ ಕಾರ್ಯವನ್ನ ಏಕಾಂಗಿಯಾಗಿ ಆ ಕಾಲಕ್ಕೆ ಮಾಡಿರತಕ್ಕಂಥದ್ದು. ಮತ್ತೆ ಎಲ್ಲಕ್ಕಿಂತ ದೊಡ್ಡ ವಿಚಾರ ಅಂತಂದ್ರೆ ಪರಮಾತ್ಮನ ಎಲ್ಲ ಕಡೆ ಕಾಣಬೇಕು ಅಂತಂದ್ರು. ಬರೀ ದೇವಸ್ಥಾನದಲ್ಲ, ಬರೀ ಕ್ಷೇತ್ರದಲ್ಲ ಸ್ವಾಮಿ, ಎಲ್ಲ ಕಡೆ ಪರಮಾತ್ಮನನ್ನ ಕಾಣತಕ್ಕಂಥ ದೃಷ್ಟಿ ಅದ್ಭುತವಾಗಿರತಕ್ಕಂಥ ದೃಷ್ಟಿ ಅಂತ ಹೇಳಿದ್ರು. ಎಲ್ಲಿ ಕಾಣಬೇಕು ಅನ್ನೋದು ಸ್ಪಷ್ಟ ಮಾಡಿದ್ರು. ಸಮುದ್ರ ಹತ್ರ ನಿಂತುಕೊಂಡಾಗ ಭೋರ್ಗದಲ್ಲಿ ದೇವರು ನೋಡಿ ಅಂತಂದ್ರು. ಆಕಾಶದ ಕಡೆ ನೋಡಿದ್ರೆ ಮೇಘಗಳ ಗರ್ಜನೆಯಲ್ಲಿ, ಮೋಡಗಳಲ್ಲಿ, ಸಿಡಿಲಲ್ಲಿ, ಗುಡುಗಲ್ಲಿ, ಮಿಂಚಲ್ಲಿ, ಕೋಲ್ಮಿಂಚಲ್ಲಿ ಪರಮಾತ್ಮನನ್ನ ದರ್ಶನ ಮಾಡಿ ಅಂತಂದ್ರು. ಮತ್ತೆ ಯಾರಾದ್ರೂ ನರ್ತನ ಮಾಡ್ತಾ ಇದ್ರು, ಗೆಜ್ಜೆಯ ಝಣತ್ಕಾರದಲ್ಲಿ ದೇವರನ್ನು ಕಾಣಿ ಅಂದ್ರು. ಯಾರಾದ್ರೂ ಹಾಡು ಹೇಳ್ತಾ ಇದ್ರ ರಾಗದ ಭಾವದಲ್ಲಿ, ತಾನದಲ್ಲಿ, ಮಧುರಿಯಲ್ಲಿ ದೇವರನ್ನ ಕಾಣಿ ಅಂತಂದ್ರು. ಎಲ್ಲಕ್ಕಿಂತ ದೊಡ್ಡದು ಒಂದು ವಿಚಾರ ಅವ್ರು ಹೇಳಿದ್ದು ಅಂತಂದ್ರೆ, ನಾವೇನು ಅಂತ ಸಾತ್ವಿಕರಲ್ಲ, ನಾವೇನು ಆಸ್ತಿಕರಲ್ಲ, ನಾವು ದೈವಿಕರಲ್ಲ, ನಮಗೇನು ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿಲ್ಲ, ತೀರ್ಥ ಗೊತ್ತಿಲ್ಲ, ಕ್ಷೇತ್ರ ಗೊತ್ತಿಲ್ಲ, ವೇದ ಗೊತ್ತಿಲ್ಲ ಅಂದ್ರೆ, ಅಪ್ಪ ನಿಮ್ಮ ಮಕ್ಕಳನ್ನ ಸಂತೈಸ್ತಿರಲ್ಲಪ್ಪ, ಮಕ್ಕಳನ್ನ ಆಡಿಸ್ಕೊಳ್ತಿರಲ್ಲ, ಅಲ್ಲಿ ದೇವರನ್ನ ಕಾಣಿ ಅಂತಂತಂದ್ರು. ಮಕ್ಕಳನ್ನ ಆಟ ಆಡೋದು, ಮಕ್ಕಳನ್ನ ಸಂತೈಸತಕ್ಕಂಥದ್ದು ಭಗವದ್ ಉಪಾಸನೆ ಅನ್ನತಕ್ಕಂಥ ಬಹಳ ದೊಡ್ಡ ದರ್ಶನವನ್ನ ಮಧ್ವಾಚಾರ್ಯರು ಕೊಟ್ಟರು. ಅತ್ಯಂತ ಪ್ರೀತಿಕರವಾಗಿರತಕ್ಕಂಥ ಕರ್ಮ ಮಾಡಬೇಕು. ಯಾರಿಗೆ ಅಂದ್ರೆ ಪರಮಾತ್ಮನಿಗೆ ಪ್ರೀತಿಕರವಾಗಿರತಕ್ಕಂಥ ಕರ್ಮ ಮಾಡಬೇಕು ಅನ್ನತಕ್ಕಂಥ ಸಿದ್ಧಾಂತವನ್ನ ಮಧ್ವಾಚಾರ್ಯರು ತೋರಿಸ್ಕೊಟ್ರು. ಒಂದು ಮಾತು ಹೇಳ್ತಾರೆ, ಒಳ್ಳೆ ಕೆಲಸ ಮಾಡಿ ಒಳ್ಳೆ ಫಲ ಇದೆ. ಆದರೆ ಮಧ್ವಾಚಾರ್ಯ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಒಳ್ಳೆ ಕೆಲಸ ಮಾಡ್ತೀನಿ, ಪರಮಾತ್ಮನಿಗೆ ಪ್ರೀತಿಕರವಾದ್ದು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡ್ರು ಸಾಕು, ಆ ಕೆಲಸ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು ಅದರಲ್ಲಿ ಅರ್ಧ ಪುಣ್ಯ ಬಂದು ಹೋಗುತ್ತಾಗಲಿ ಅಂತಕ್ಕಂಥ ಮಾತು ಹೇಳಿದ್ರು. ಮತ್ತೆ ನಿನ್ನ ಪಾಲಿಗೆ ಬಂದ ಕೆಲಸವನ್ನ ಶ್ರದ್ಧೆಯಿಂದ ನೀನು ಮಾಡತಕ್ಕಂಥದ್ದು ಧರ್ಮ. ನಿನ್ನ ಕೆಲಸವನ್ನ ವರ್ಜನೆ ಮಾಡಿ, ತ್ಯಾಜ್ಯ ಮಾಡಿ, ಕೆಲಸಕ್ಕೆ ಬರೆದ ವಿಚಾರ, ಅನಗತ್ಯ ವಿಚಾರ ಮತ್ತೆ ಅಸಂಗತ ವಿಚಾರಗಳನ್ನ ಮನಸ್ಸಿಗೆ ಹಚ್ಕೊಂಡು ಕೊರಗತಕ್ಕಂಥದ್ದು ಪರಮಾತ್ಮನಿಗೆ ಮಾಡತಕ್ಕಂಥ ದ್ರೋಹ ಮತ್ತು ವಂಚನೆ ಅನ್ನತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇನ್ನೂ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು. ಏನು ಕುರುಭಂಶ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾಸತ್ವಂ ಹರಿರೇವ ಪರು ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ನಿನ್ನ ಪಾಲಿಗೆ ಬಂದ ಕೆಲಸವನ್ನ ಶ್ರದ್ಧೆಯಿಂದ ಮಾಡು, ಪ್ರೀತಿಯಿಂದ ಮಾಡು, ನಿಷ್ಠೆಯಿಂದ ಮಾಡು. ವಾಟ್ ಎವರ್ ವರ್ಕ್ ದಿ ಗಾಡ್ ಹಸ್ ಇಂಟ್ರೆಸ್ಟೆಡ್ ಯು, ಡೂ ಇಟ್ ಎಫೆಕ್ಟಿವ್ಲಿ, ಡೂ ಇಟ್ ಎಕ್ಸಲೆಂಟ್ಲಿ, ಡೂ ಇಟ್ ಎಫಿಷಿಯಂಟ್ಲಿ, ಡೂ ಇಟ್ ಎಕ್ಸೀಡಿಂಗ್ಲಿ ವೆಲ್. At the same time, for having given this opportunity, this qualification, this skill, this trade, this technique, and this opportunity in this environment, remember that God with an attitude of gratitude continuously. ಇದನ್ನು ಹೇಳ್ತಾ ಇದ್ದಾರೆ. ಹುರುಭುಂಶ ಕರುಣ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾಸತ್ವಂ ಹರಿರೇವ ಪರು ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಇಷ್ಟೆಲ್ಲ ಹೇಳ್ತಾ ಅಪ್ಪ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಏನು ಅನುಗ್ರಹ ಮಾಡಿದ್ರು ಅದು ಅವನಿಂದ ಬರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಅವನು ಏನು ಕೊಡ್ತಾನೋ ಅದನ್ನ ಪಡೆದು ಅದರಿಂದ ತೃಪ್ತಿಯಿಂದ ಇರಬೇಕು ಅನ್ನೋದು ಹೇಳಿದ್ರು. ಅತೃಪ್ತನಾಗಿ ಅಸಹನೆಯಿಂದ ಅಶಾಂತಿಯಿಂದ ನೆಮ್ಮದಿ ಕಳ್ಕೊಂಡು ಹುಚ್ಚುಚ್ಚಾಗಿ ಕುಣಿದಾಡ್ಕೂಡ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಹಾಗೆ ಅತೃಪ್ತಿಯಿಂದ ಬೇರೆಯವರು ಶ್ರೀಮಂತರಾಗಿದ್ದಾರಲ್ಲ ಅನ್ನೋದ್ಕೊಂಡು ಅತೃಪ್ತಿಯಿಂದ ಅನಗತ್ಯವಾಗಿರತಕ್ಕಂಥ ಜನಗಳಿಗೆ, ಅಸಂಗತವಾದ ಜನಗಳಿಗೆ ತಲೆ ಅವತ್ತು ಬಗ್ಗಿಸಬೇಡ ಅನ್ನತಕ್ಕಂಥ ವಿಚಾರವನ್ನು ಹೇಳಿದರು. ಪ್ರಯತ್ನ ಅನ್ನತಕ್ಕಂಥದ್ದು ಮನುಷ್ಯನ ಸಾಧನೆಗೆ ಬಹಳ ಮುಖ್ಯ ಅನ್ನತಕ್ಕಂಥ ವಿಚಾರವನ್ನ ಮಧ್ವಾಚಾರ್ಯ ತಿಳಿಸಿದರು. ಪ್ರಯತ್ನ ಅನ್ನತಕ್ಕಂಥದ್ದು ಇಲ್ಲದೆ ಯಾವುದೇ ವಿಧವಾಗಿರತಕ್ಕಂಥ ಜೀವನ ಸ್ವಭಾವ ಆಗಲಿ, ಪೂರ್ವ ಕರ್ಮ ಆಗಲಿ, ಪರಮಾತ್ಮನೇ ಆಗಲಿ ಫಲ ಕೊಡೋದಿಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿದರು. ಇನ್ನೊಂದು ವಿಚಾರ ಹೇಳಿದರು. ಕುಂತಿಯ ಮಕ್ಕಳಲ್ಲಿ ಭೀಮಸೇನ, ಯಜ್ಞಗಳಲ್ಲಿ ಜ್ಞಾನಯಜ್ಞ, ಆಯುಧಗಳಲ್ಲಿ ಸುದರ್ಶನ, ವೇದಗಳಲ್ಲಿ ಋಗ್ವೇದ ಪರಮಶ್ರೇಷ್ಠ ಅನ್ನತಕ್ಕಂಥ ವಿಚಾರವನ್ನು ಹೇಳಿದರು. ಇನ್ನೊಂದು ವಿಚಾರ ಮಧ್ವಾಚಾರ್ಯ ಹೇಳ್ತಿದ್ದಾರೆ. ಪರಮಾತ್ಮನಿಗೆ ಭಕ್ತರಲ್ಲಿ ದ್ವೇಷ ಇಲ್ಲ, ಅಭಕ್ತನಲ್ಲಿ ಪ್ರೀತಿ ಇಲ್ಲ.
ಅವನು ಭಕ್ತಿಗೆ ಅನುಗುಣವಾಗಿ ಫಲಪ್ರದನಾಗಿದ್ದಾನೆ. ಅಂದರೆ ವೈಷಮ್ಯ ಇಲ್ಲ, ನೈರ್ಘೃಣ್ಯ ಇಲ್ಲ, ಭಕ್ತಿಗೆ ಪ್ರೀತಿಗೆ ಸರಿಸಮನಾಗಿ ಫಲಪ್ರದನಾಗಿರ್ತಾನೆ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ದುರಾಚಾರಿಯನ್ನ, ಭಕ್ತಿಹೀನನಾಗಿರತಕ್ಕಂಥವನು, ಇಂದ್ರಿಯ ನಿಗ್ರಹ ಇಲ್ಲದೆ ಇರತಕ್ಕಂಥವನು ಭಗವಂತನ ವಿಚಾರವನ್ನ ಯಾವತ್ತೂ ನಿಶ್ಚಯವಾಗಿ ಹೊಂದಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಿದ್ದಾರೆ. ಮಧ್ವಾಚಾರ್ಯರು ಇನ್ನೊಂದು ವಿಚಾರ ಹೇಳಿದರು. ಏನು ಅಂದರೆ, ನಿನಗೆ ಜೀವನದ ಕಡೆಯಲ್ಲಿ ನನಗೆ ಸಮಯ ಸಿಕ್ಕಾಗ ನಾನು ದೇವರ ಸ್ಮರಣೆ ಪ್ರಾರಂಭ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ, ವಿಶೇಷವಾಗಿ ಪರ್ಟಿಕ್ಯುಲರ್ಲಿ ವೆನ್ ಯು ಆರ್ ಯೂತ್ಫುಲ್, ವೆನ್ ಯು ಆರ್ ಬಬ್ಲಿಂಗ್, ವೆನ್ ಯು ಆರ್ ವಿಗರಸ್, ವೆನ್ ಯು ಆರ್ ಹ್ಯಾವಿಂಗ್ ದಟ್ ಎಕ್ಸ್ಟ್ರಾರ್ಡಿನರಿ ಗ್ಲೋ ಅಂಡರ್ ರೇಡಿಯನ್ಸ್, and when you are spirited, and when you are young, and when you can do and do the things, that is the time when you have to do the godly things, spiritual things, divine things. ಎಲ್ಲ ಆದ್ಮೇಲೆ ಮಾಡ್ತೀನಿ ಅಂದ್ರೆ ವೃದ್ಧಾಪ್ಯದಲ್ಲಿ ವಿಸ್ಮರಣೆ ಬಂದು ಹೋಗ್ತದ. ಅದರಲ್ಲಿ ಮೊದಲು ದೇವರ ವಿಸ್ಮರಣೆ ಬಂದ್ಬಿಡ್ತದ. ಸಾಧನ ಮಾಡಬೇಕು ಅಂತಂದ್ರೆ ಶಕ್ತಿ ಇರುವಾಗ ಮಾಡಬೇಕು, ಸಾಮರ್ಥ್ಯ ಇರುವಾಗ ಮಾಡಬೇಕು, ಬಲ ಇರುವಾಗ ಮಾಡಬೇಕು, ಯೋಗ್ಯತೆ ಇರುವಾಗ ಮಾಡಬೇಕು. ಆದ್ರಿಂದ ಯೂತ್ಸ್ ಅಂಡ್ ಚಿಲ್ಡ್ರನ್ ಅಂಡ್ ಸ್ಟೂಡೆಂಟ್ಸ್ ಅಟ್ ದ ಯಂಗ್ ಏಜ್ ಶುಡ್ ಸ್ಟಾರ್ಟ್ ಆಫ್ ಡೂಯಿಂಗ್ ದ ಸಾಧನ. ಈ ವಿಚಾರವನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಮತ್ತೆ ಪರಮಾತ್ಮನಲ್ಲಿ ಭಕ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು ಅಂತಂದ್ರೆ ತಾನೇ ದಾರಿ ತೆಕ್ಕೊಳ್ತಾ ಇದ್ದ ಒಂದು ವಿಚಾರ ಹೇಳ್ತಿದ್ದಾರೆ. Gates of opportunity will start opening when you actually look towards the God. ಮತ್ತೆ ರಾಜಮಾರ್ಗ ಸಿಗ್ತದ, ಸಜ್ಜನರ ಸಂಘ ಸಿಗ್ತದ, ಸತ್ಸಂಗ ಸಿಗ್ತದ, ಸತ್ಸಂಗದಿಂದ ಒಳ್ಳೆ ಜ್ಞಾನ ಸಿಗ್ತದೆ, ಸುಜ್ಞಾನದಿಂದ ಒಳ್ಳೆ ಭಕ್ತಿ ಸಿಗ್ತದೆ, ಭಕ್ತಿಯಿಂದ ಮತ್ತಷ್ಟು ಜ್ಞಾನ ಸಿಗ್ತದೆ, ಅದರಿಂದ ಮಹಾತ್ಮ ಜ್ಞಾನ ಸಿಗ್ತದೆ, ಮಹಾತ್ಮ ಜ್ಞಾನದಿಂದ ಭಕ್ತಿ ಸಿಗ್ತದೆ, ಯಾವುದು ಸಂಗತ ಯಾವುದು ಸಂಗತ ಗೊತ್ತಾಗ್ತದೆ, ಅನ್ನೆಸರಿ ಅಂಡ್ ಇರ್ರಿಲೆವೆಂಟ್ ಥಿಂಗ್ಸ್ ಅನ್ನು ಬಿಡಬೇಕು ಅಂತ ಗೊತ್ತಾಗ್ತದೆ, ಹಾಗೆ ಬಿಡತಕ್ಕಂಥದ್ದು ವೈರಾಗ್ಯ ಅಂತ ಗೊತ್ತಾಗ್ತದ. ಜ್ಞಾನ ಭಕ್ತಿ ವೈರಾಗ್ಯಗಳ ಮುಪ್ಪಿರಿಗೊಳ್ತದ. ಆ ಮುಪ್ಪಿರಿಗೊಂಡ್ರೆ ಬದುಕು ಸಾರ್ಥಕ ಆಗ್ತದ. ಇದರಿಂದ ಮರಣ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಅಷ್ಟೇ ಅಲ್ಲ, ಬದುಕಿದ್ದಾಗ ಇಹದಲ್ಲಿ ಒಳ್ಳೆ ಸುಖವಾಗಿರತಕ್ಕಂಥ ಸಾರ್ಥಕವಾದ ಸಮರ್ಥವಾದ ಬದುಕು ಸಾಧ್ಯ ಆಗ್ತದಪ್ಪ. ಅದರಿಂದ ವಾಟ್ ಎವರ್ ವರ್ಕ್ ಯು ಆರ್ ಡೂಯಿಂಗ್ ಸೈಮಲ್ಟೇನಿಯಸ್ಲಿ ಥಿಂಕ್ ಆಫ್ ಗಾಡ್. ಯು ಕಾಂಟ್ ಗಿವ್ ಬ್ಯಾಕ್ ಎನಿಥಿಂಗ್ ಟು ದಿ ಗಾಡ್, ಬಟ್ ಥಿಂಕ್ ಆಫ್ ದಿ ಗಾಡ್. ಪರಮಾತ್ಮನ ಸ್ಮರಣೆ ನಿರಂತರ ಇರಲಿ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನಲ್ಲಿ ಭಕ್ತಿ ಇರಬೇಕು ಅನ್ನೋ ವಿಚಾರ ಹೇಳಿದರು. ಒಳ್ಳೆ ಮಹಾತ್ಮ ಜ್ಞಾನ ಇರಬೇಕು ಅಂತ ಹೇಳಿದರು. ಅದಕ್ಕಿಂತ ಹೆಚ್ಚು ನಿಷಿದ್ಧವಾಗಿರತಕ್ಕಂಥ ಜನಗಳನ್ನು, ನಿಷಿದ್ಧವಾಗಿರತಕ್ಕಂಥ ಪದಾರ್ಥಗಳನ್ನು ತ್ಯಾಗ ಮಾಡಬೇಕು ಅನ್ನೋದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ನಿತ್ಯ ಪ್ರತಿಕ್ಷಣದಲ್ಲಿ ದೇವರ ಸ್ಮರಣೆ ಮಾಡ್ತಾ ಇರು ಅಂತ ಹೇಳ್ತಿದ್ದಾರೆ. ರಾಗ, ದ್ವೇಷ, ಕೋಪ, ಕ್ರೋಧ, ಆವೇಶ, ಆಕ್ರೋಶ, ದ್ವೇಷ ಇವುಗಳ ವರ್ಜನೆ ಭಕ್ತನಿಗೆ ಅತ್ಯಂತ ಮುಖ್ಯ ಅನ್ನೋ ವಿಚಾರವನ್ನು ಮಧ್ವಾಚಾರ್ಯರು ಸ್ಪಷ್ಟ ಮಾಡಿದ್ದಾರೆ. ಎನಿಬಾಡಿ ಹೂ proclaims and declares that he is the real bhakta of the God should never get into irritation, anger and explosive situations. ಕೂಕಂಬುದು, ಕಿರುಚ್ಕೊಂಬುದು, ಅರ್ಚ್ಕೊಂಬುದು, ದ್ವೇಷ ಮಾಡೋದು, ಆವೇಶ ಮಾಡೋದು, ಆಕ್ರೋಶ ಮಾಡೋದು ಭಕ್ತನಿಗೆ ಸಲ್ಲದು ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಿದ್ದಾರೆ. ಭಕ್ತ ಹೀಗಿರಬೇಕು, ಸರಳಿರಬೇಕು, ಸಜ್ಜನಿರಬೇಕು, ಸಾತ್ವಿಕ ಇರಬೇಕು, ಆನಂದ ಇರಬೇಕು, ಧಾರ್ಮಿಕ ಇರಬೇಕು, ದೈವಿಕ ಇರಬೇಕು. ಇಷ್ಟು ಸ್ಪಷ್ಟ ಝಳಝಳ ಮಾಡ್ಯಾರ ಮಧ್ವಾಚಾರ್ಯರು. ಇದೆಲ್ಲ ಇತ್ತು ಅಂತಂದ್ರೆ ಕರ್ಮಾನುಷ್ಠಾನನು ಮಾಡಿದರೆ, ಇದ್ರ ಜೊತೆಲಿ ದೇವರ ಸ್ಮರಣೆ ಮಾಡ್ತಿದ್ರೆ ಇವತ್ತಲ್ಲ ನಾಳೆ ಒಳ್ಳೆ ಯೋಗ ಅದು ಅಪರೋಕ್ಷದವರೆಗೂ ಕರ್ಕೊಂಡು ಹೊರಟೋಗುತ್ತೆ ಅನ್ನತಕ್ಕಂಥ ಮಾತು ಹೇಳಿದ್ದಾರೆ. ಆದರೆ ಇದರಲ್ಲಿ ಯಾವುದೇ ಒಂದು ತಪ್ಪಿದ್ರು ಆ ಭಗವದ್ ಅಪರೋಕ್ಷ ಸಾಧ್ಯ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ಅನೇಕ ವಿಚಾರಗಳು, ಅದರಲ್ಲೂ ಸ್ವತಂತ್ರ ಮತ್ತು ಅಸ್ವತಂತ್ರದ ಬಗ್ಗೆ ಪರಮಾತ್ಮ ಒಬ್ಬನ್ನ ಬಿಟ್ಟು ಉಳಿದು ಯಾರು ಸ್ವತಂತ್ರ ಅಲ್ಲ ಅನ್ನೋದನ್ನು ಮತ್ತಷ್ಟು ಸ್ಪಷ್ಟ ಮಾಡಿದ್ದಾರೆ. ಶ್ರೀಮಂತಿರು, ಧೀಮಂತಿರು, ಸಾಮಂತಿರು ಬೇಕಾದಾಗವಲ್ಲಾಕ ಅಸ್ವತಂತ್ರ ಅನ್ನತಕ್ಕಂಥದ್ದು, ಅತಂತ್ರ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರ ಅನುಭವಕ್ಕೆ ಬರತಕ್ಕಂಥ ವಿಚಾರವನ್ನು ಹೇಳಿದರು. ಇನ್ನೂ ಒಂದು ವಿಚಾರ ಹೇಳಿದರು. ಜೀವರನ್ನ ಸಾತ್ವಿಕ, ರಾಜಸ, ತಾಮಸ ಅನ್ನತಕ್ಕಂಥ ವಿಭಾಗಗಳನ್ನು ಮಾಡಿ ಅನಾದಿ ಸಿದ್ಧವಾದ ಸ್ವಭಾವಜನ್ಯ ಗುಣಧರ್ಮಗಳು ಅವು ಅನ್ನತಕ್ಕಂಥದ್ದನ್ನು ಹೇಳಿದರು. ದೇವತೆಗಳು, ಋಷಿಗಳು, ಮನುಷ್ಯೋತ್ತಮರು, ಪಿತೃದೇವತೆಗಳು, ಚಕ್ರವರ್ತಿಗಳು, ಗಂಧರ್ವರು, ವಿಷ್ಣು ಭಕ್ತರು ಇವರೆಲ್ಲ ಪರಮ ಸಾತ್ವಿಕರು ಅನ್ನತಕ್ಕಂಥ ವಿಚಾರವನ್ನು ಹೇಳಿ, ಮನುಷ್ಯ ವರ್ಗದಲ್ಲಿ ಬಹಳಷ್ಟು ಜನ ರಾಜಸರು ಅನ್ನತಕ್ಕಂಥದ್ದನ್ನು ಹೇಳಿ, ನಿತ್ಯ ಸಂಸಾರಿಗಳ ವಿಚಾರವನ್ನು ಹೇಳಿ, ಮಿಶ್ರಜ್ಞಾನದ ವಿಚಾರಗಳನ್ನು ಹೇಳಿ, ಮತ್ತೆ ತಾಮಸ ವರ್ಗದ ವಿಚಾರಗಳನ್ನು ಹೇಳಿ, ಕಲಿ ಮುಂತಾಗಿರತಕ್ಕಂಥ ದೈತ್ಯರ ವಿಚಾರಗಳನ್ನು ಹೇಳಿ, ಅದ್ಭುತವಾಗಿರತಕ್ಕಂಥ ತಾರತಮ್ಯದ ವಿಚಾರಗಳನ್ನು ಆಚಾರ್ಯರು ಹೇಳಿದರು. ಇದರದ್ದು ಇಂಟರ್ಪ್ರಿಟೇಷನ್ನು, ನೆರೇಷನ್ನು, ಎಲಾಬ್ರೇಷನ್ನು, ಎಕ್ಸ್ಪ್ಲನೇಷನ್ಸು, ಡೀಟೇಲ್ಸ್ ಬೇಕು ಅಂತಂದರೆ ದ ಕೋರ್ ಪ್ರಿನ್ಸಿಪಲ್ ಅಂಡ್ ದಿ ಕೋರ್ ವ್ಯಾಲ್ಯೂಸ್ ಆಫ್ ಹರಿಕಥಾಮೃತಸಾರ ಆಗಿರತಕ್ಕಂಥ ತಾರತಮ್ಯ ಸಂಧಿಗಳನ್ನು ಸ್ಟಡಿ ಮಾಡಿದರೆ ಮಧ್ವಾಚಾರ್ಯ ತಾರತಮ್ಯ ಅದ್ಭುತಗಳ ವಿಚಾರಗಳು ಸಿಗ್ತದ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ, ಏನು ಅಂತಂದರೆ ಅನ್ಯಥಾ ಜ್ಞಾನವನ್ನು ಬಿಟ್ಟುಬಿಡಿ, ಅನ್ಯಥಾ ಸ್ಥಿತಿಯನ್ನು ತ್ಯಜಿಸಿಬಿಡಿ, ಸ್ವರೂಪ ಸ್ಥಿತಿಯನ್ನು ಪಡೆಯಿರಿ, ನೈಜ ಸುಖಾನುಭೂತಿಯನ್ನು ಪಡೆಯಬೇಕು, ಅದನ್ನೇ ಮುಕ್ತಿ ಅಂತಂದರು.
ಮಧ್ವಾಚಾರ್ಯರ ದೃಷ್ಟಿನಲ್ಲಿ ನೀನು ದುಃಖದಿಂದ, ದುಗುಡದಿಂದ, ದುಮ್ಮಾನದಿಂದ, ದುರಂತದಿಂದ, ಕೆಟ್ಟತನದಿಂದ ಬಿಡುಗಡೆ ಆಗತಕ್ಕಂಥದ್ದು ಮುಕ್ತಿಯ ಮೊದಲ ಭಾಗ. You have to get yourself released from all the ordeals and agonies and the bondages and all types of ill impacts, and enter into the divine track and the divine path and start of the new life of sattvic life. ಅಲ್ಲಿರ್ತದಪ್ಪ ಅದ್ಭುತಗಳು, ಅಲ್ಲಿರ್ತದೆ ವಿಸ್ಮಯಗಳು ಅನ್ನತಕ್ಕಂಥ ವಿಚಾರವನ್ನು ಹೇಳಿದರು ಮಧ್ವಾಚಾರ್ಯರು. ಪರಬ್ರಹ್ಮ ಅನ್ನತಕ್ಕಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ, ಅದೇ ಪರತತ್ವ ಅನ್ನೋದನ್ನ ಹೇಳ್ತಾ, ಅದೇ ಪರಮಾತ್ಮ ಅಂತ ಹೇಳ್ತಾ, ಅದೇ ಅನಂತ ಅಂತ ಹೇಳ್ತಾ, ಅದೇ ಅನಾದಿ ಅಂತ ಹೇಳ್ತಾ, ಎಲ್ಲರನ್ನು ಹಿಡಿತಿರತಕ್ಕಂಥ ಚೇತನ ಅಂತ ಹೇಳ್ತಾ, ನಿನಗೆ ಚೈತನ್ಯ ಕೊಡ್ತಿರತಕ್ಕಂಥ ಚೇತನ ಅಂತ ಹೇಳ್ತಾ, ನಿನಗೆ ಮತ್ತಷ್ಟು ಚೈತನ್ಯ ಬೇಕು ಅಂತಂದ್ರೆ, ನಿನಗೆ ಮತ್ತಷ್ಟು ಚೈತನ್ಯ ಬರಬೇಕು ಅಂತಂದ್ರೆ ಆ ಚೈತನ್ಯವನ್ನು ಹಿಡಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಪ್ರಕೃತಿ, ಜೀವ, ಕಾಲದಂತಹ ಅನಾದಿ ಸಿದ್ಧವಾಗಿರತಕ್ಕಂಥ, ಅನಾದಿ ನಿತ್ಯವಾಗಿರತಕ್ಕಂಥ ಪದಾರ್ಥಗಳು ಸಹ ಎಲ್ಲ ಕಾಲದಲ್ಲೂ ಪರಮಾತ್ಮ ವಿಶೇಷವಾಗಿ ಪರಮಾತ್ಮನ ಒಂದು ಅನುಗ್ರಹದಿಂದ ಒಳ್ಳೆಯ ಜೀವ, ಒಳ್ಳೆಯ ಜೀವನ, ಒಳ್ಳೆ ಕಾಲ, ಒಳ್ಳೆ ವಿಚಾರ ಬರ್ತದೆ ಅನ್ನೋದನ್ನು ಸ್ಪಷ್ಟ ಹೇಳ್ತಾ, ಜ್ಞಾನ, ಇಚ್ಛಾ, ಕ್ರಿಯಾ ಏನೇ ನಡೆದರೂ ಅದನ್ನು ನಡೆಸತಕ್ಕಂಥ ಅವಕಾಶ ಪರಮಾತ್ಮ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರ ಒಂದೊಂದು ವಿಚಾರನೂ ಅಮೂಲ್ಯ. ಮಧ್ವಾಚಾರ್ಯರು ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ಮಾಡಿದ್ದು ಭಕ್ತಿ ಹಿಡೀರಪ್ಪ ಅಂತಂದರು. ಅದು ಶುದ್ಧವಾದ ಭಕ್ತಿ ಹಿಡೀರಿ ಅಂತಂದರು, ಸಾತ್ವಿಕವಾದ ಭಕ್ತಿ ಹಿಡೀರಿ ಅಂತಂದರು. ಶೃಂಗಾರದ ಭಕ್ತಿ, ಬಂಗಾರದ ಭಕ್ತಿಗಳು, ಕಾಮುಕ ಭಕ್ತಿಗಳು, ಆವೇಶದ ಭಕ್ತಿಗಳು, ಆಕ್ರೋಶದ ಭಕ್ತಿಗಳು ಯಾವುದು ಕೆಲಸ ಮಾಡೋದಿಲ್ಲ. ಪರಮ ಸಾತ್ವಿಕವಾಗಿರತಕ್ಕಂಥ ರೀತಿಯಲ್ಲಿ ಇರಬೇಕು. ನಿರಂತರ ಪರಮಾತ್ಮನ ಸ್ಮರಣೆ ಆಗುತ್ತಾ ಇರಬೇಕು. ಇವನ್ನೆಲ್ಲ ವಿಚಾರ ತಿಳಿಸತಕ್ಕಂಥ ಅದ್ಭುತವಾಗಿರತಕ್ಕಂಥ ಮೂಲ ಗ್ರಂಥಗಳು, ಎಲ್ಲ ಸಮಸ್ಯೆಗಳಿಗೆ ಮೂಲ ಉತ್ತರ ಕೊಡತಕ್ಕಂಥ ಗ್ರಂಥಗಳೇ ಸರ್ವಮೂಲ ಗ್ರಂಥಗಳು. ಅದನ್ನು ಕೊಟ್ಟರು. ಅಲ್ಲಕ್ಕಿಂತ ಹರಿದಾಸ ಸಾಹಿತ್ಯಕ್ಕೆ ಪ್ರೇರಣೆಯನ್ನು ಕೊಟ್ಟರು. ಮುಂದೆ ಆ ಪರಂಪರೆಯಲ್ಲಿ ಒಳ್ಳೆ ವಿಚಾರಗಳನ್ನು ನೆಟ್ಟರು. ಅವರ ಶಿಷ್ಯರಾಗಿರತಕ್ಕಂಥ ನರಹರಿ ತೀರ್ಥರ ಮೂಲಕ, ಮುಂದೆ ಶ್ರೀಪಾದರಾಜರ ಮೂಲಕ, ವ್ಯಾಸರಾಜರ ಮೂಲಕ, ವಾದಿರಾಜರ ಮೂಲಕ, ಪುರಂದ್ರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಸನ್ನ ವೆಂಕಟದಾಸರು, ಮಹಿಪತಿದಾಸರು ಇಡೀ ದಾಸ ಪರಂಪರೆಯನ್ನು ಕೊಟ್ಟರು. ಯತಿ ಪರಂಪರೆಯನ್ನು ಕೊಟ್ಟರು. ಭಕ್ತ ಪರಂಪರೆಯನ್ನು ಕೊಟ್ಟರು. ಕೃಷ್ಣ ಭಕ್ತರ ಪಡೆಯೊಂದನ್ನು ನಿರ್ಮಾಣ ಮಾಡಿದರು. ಅದ್ಭುತ ಗ್ರಂಥಗಳನ್ನು ಕೊಟ್ಟರು. ಆ ಗ್ರಂಥಗಳನ್ನು ವ್ಯಾಖ್ಯಾನ, ಭಾಷ್ಯ, ಟಿಪ್ಪಣಿ, ವಿಚಾರ, ಚಿಂತನ, ಮಂಥನ ಮಾಡತಕ್ಕಂಥ ವೇದ ವಿದ್ವಾಂಸರ ದೊಡ್ಡ ಪಡೆಯೊಂದನ್ನು ನಿರ್ಮಾಣ ಮಾಡಿದ್ರು. ಮಠಗಳನ್ನು ನಿರ್ಮಾಣ ಮಾಡಿ ದೊಡ್ಡ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದ್ರು. ಆ ಸಂಸ್ಥೆಗಳ ಮೂಲಕ ಅದ್ಭುತವಾಗಿರತಕ್ಕಂಥ ಗ್ರಂಥ ಪ್ರಕಟಣೆಗಳ ವ್ಯವಸ್ಥೆ ಮಾಡಿದ್ರು. ಇಡೀ ರಾಷ್ಟ್ರ ಮತ್ತು ಜಗತ್ತಿನಾದ್ಯಂತ ಜಗತ್ ಸತ್ಯತ್ವದ ಅದ್ಭುತವಾಗಿರತಕ್ಕಂಥ ವಿದ್ಯಾ ವೈಖರಿಯನ್ನು ಕೊಟ್ಟಿರತಕ್ಕಂಥ ಮಹಾನುಭಾವರು ಮಧ್ವಾಚಾರ್ಯರು. ಮಧ್ವ ನವಮಿ ಅಂತಂತಂದರೆ ಶುದ್ಧ ನವಮಿ. ಮಧ್ವ ನವಮಿ ಅಂದರೆ ಸಂಭ್ರಮ ನವಮಿ. ಮಧ್ವ ನವಮಿ ಅಂತಂದರೆ ನವವಿಧ ಭಕ್ತಿಯನ್ನು ಅರಳಿಸತಕ್ಕಂತಹ, ನವವಿಧ ಭಕ್ತಿಯನ್ನು ಅರಳಿಸತಕ್ಕಂಥ ನವಮಿ ಮಧ್ವ ನವಮಿ. ಇದು ಇಂತಹ ಮಧ್ವ ನವಮಿಯ ಶುಭ ಸಂದರ್ಭದಲ್ಲಿ ಇವತ್ತು ಲಿವರ್ಮೋರ್ ದೇವಸ್ಥಾನದಲ್ಲಿ ನಮ್ಮ ವೇದವ್ಯಾಸ ಭಜನಾ ಮಂಡಳಿ ಮತ್ತು VMS ಕ್ಯಾಲಿಫೋರ್ನಿಯಾ ಇವರುಗಳು, ಬೇ ಏರಿಯಾದ ಎಲ್ಲ ಆತ್ಮೀಯ ಮಿತ್ರರುಗಳು ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ, ಗೌರವದಿಂದ ಮಧ್ವಾಚಾರ್ಯರ ಈ ಮಧ್ವನವಮಿಯನ್ನು ಸ್ಮರಣೆ, ಭಜನೆ, ಪೂಜೆ, ಅರ್ಚನೆ ಎಲ್ಲಕ್ಕಿಂತ ಹೆಚ್ಚು ಒಂದು ಸಂಭ್ರಮದ ಭಕ್ತಿ ಯೋಗದಲ್ಲಿ ಮಾಡ್ತಾ ಇರೋದಕ್ಕೆ ನಿಮ್ಗೆಲ್ರಿಗೂ ಅಭಿನಂದನೆಯನ್ನು ಮಾಡ್ತಾ, ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ ಅಂತಾರೆ ದಾಸರು. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಅಂತಂತಂದ್ರು. ಇದ್ದರೆ ಆಚಾರ್ಯರ ಅನುಗ್ರಹ ಬೇಕು ಸ್ವಾಮಿ, ಆಚಾರ್ಯರ ಪರಂಪರೆಯ ಅನುಗ್ರಹ ಬೇಕು ಸ್ವಾಮಿ. ಯಾತಕ್ಕೆ ಅಂತಂದರೆ ಅವರೇ ಹನುಮ, ಅವರೇ ಭೀಮ, ಅವರೇ ಮಧ್ವ. ಬುದ್ಧಿ, ಬಲ, ಯಶೋ, ಧೈರ್ಯ, ನಿರ್ಭಯತ್ವ, ಅರೋಗತ್ವ, ಅಜಾಡ್ಯತ್ವ, ವಾಕ್ಪಟುತ್ವ ಸಿದ್ಧಿಸ್ಬೇಕ. ಬನ್ನಿ ಸ್ವಾಮಿ ಹನುಮಂತನ ಹತ್ರ. ಹಾಗೆ ಕೃಷ್ಣ ಭಕ್ತಿಯ ಪರಾಕಾಷ್ಠೆಯನ್ನು ನೋಡಬೇಕಾ? ಬನ್ನಿ ಸ್ವಾಮಿ ಭೀಮಸೇನ ದೇವರ ಹತ್ರ. ಅದ್ಭುತವಾದ ದರ್ಶನದ ತತ್ವಜ್ಞಾನವನ್ನು ನೋಡಬೇಕಾ? ಬನ್ನಿ ಸ್ವಾಮಿ ಮಧ್ವಾಚಾರ್ಯ ಹತ್ರ. ಇಂಥ ವಾಯುದೇವರ ಅದ್ಭುತ ರೂಪಗಳಾಗಿರತಕ್ಕಂಥ ಹನುಮ, ಭೀಮ, ಮಧ್ವರ ಸ್ಮರಣೆ ಮಾಡತಕ್ಕಂಥ ಈ ಶುದ್ಧ ಬುದ್ಧಿಯ ಅದ್ಭುತವಾದ ಮಧ್ವನವಮಿಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಮಾಡ್ತಾ, ನನ್ನ ಕಾರ್ಯಕ್ರಮಗಳನ್ನು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಕ್ಯಾಲಿಫೋರ್ನಿಯಾದಲ್ಲಿ ಮಾಡಿಸ್ತಾ ಇದ್ದೀರಾ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆ ಮಾಡ್ತಾ, ತುಂಬ ಯಶಸ್ವಿಯಾಗಿ ಶ್ರೇಯಸ್ಸಿಂದ ಮಾಡಿದ್ದೀರಾ. ದೇವರು ಮಧ್ವಾಚಾರ್ಯರು, ವಾಯುದೇವರು, ಹನುಮ ಭೀಮ ಮಧ್ವ ನಿಮಗೆಲ್ಲ ಆಯಸ್ಸು, ಆರೋಗ್ಯ, ಭಾಗ್ಯ, ಸೌಭಾಗ್ಯ, ನೆಮ್ಮದಿ, ಸಮಾಧಾನ ಕೊಟ್ಟು ಸಾಧನದ ಮಾರ್ಗದಲ್ಲಿ ಧರ್ಮಶ್ರದ್ಧೆಯ ದಾರಿಯಲ್ಲಿ ನಿರಂತರವಾಗಿ ನಡೆಸ್ತೀವಿ ಅಂತ ಹೇಳ್ತಾ ಮಾತು ಮುಗಿಸಿದ್ದೀನಿ. ಕೃಷ್ಣ.